ಎಲ್ರಿಗೂ ನಮಸ್ಕಾರ. ನಾನು ಶೋಭಾ. ನಾನಿವತ್ತು ಮಾವಿನ ಹಣ್ಣಿನ ಜಾಮನ್ನ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೂರು: ಸಕ್ಕರೆ, ಮಾವಿನ ಹಣ್ಣು ಮತ್ತೆ ಲಿಂಬೆಹಣ್ಣು. ಈ ಮಾವಿನ ಹಣ್ಣನ್ನು ನಾನು ಸಿಪ್ಪೆ ತೆಗೆದು ಕಟ್ ಮಾಡಿ ಮಿಕ್ಸಿ ಮಾಡ್ಕೊಳ್ತೇನೆ. ಇದು ಫುಲ್ ಮಿಕ್ಸಿ ಆಗಿದೆ. 1 ಬೌಲ್ ಮಾವಿನ ಹಣ್ಣಿನ ರಸವನ್ನು ತಗೊಳ್ತೇನೆ. ಈಗ ಸ್ಟವ್ ಆನ್ ಮಾಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗಬೇಕು. ಆಮೇಲೆ ಸಕ್ಕರೆಯನ್ನು ಹಾಕ್ತೀನಿ. ಈಗ ಫುಲ್ ಬಿಸಿ ಆಗಿದೆ. ಈಗ ನಾನು ಇದಕ್ಕೆ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ನಾನು 1 ಬೌಲ್ ಆಗುವಷ್ಟು ಮಾವಿನ ರಸ ತಗೊಂಡಿದ್ದೇನೆ. ಅದಕ್ಕೆ ಈಗ 1/4 ಬೌಲ್ ಆಗುವಷ್ಟು ಸಕ್ಕರೆಯನ್ನು ಹಾಕಬೇಕಿದೆ.